ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಫೋರ್ತ್ ಸೆಮಿಸ್ಟರ್ BComನಲ್ಲಿ ಬರ್ತಾ ಇರತಕ್ಕಂತಹ ಕೌಶಲ್ಯ ಭಾಗದಲ್ಲಿ ಎರಡನೇ ಭಾಗ ವ್ಯವಹಾರ ಪತ್ರ ಕೌಶಲ್ಯ ಅಂತಕ್ಕಂಥ ಒಂದು ಭಾಗವನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅಂದರೆ ನಾವು PUCನಲ್ಲಾಗಲಿ ಅಥವಾ ಮೊದಲೆಲ್ಲ ನಾವೇನು ನೋಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ಎರಡು ಮಾದರಿಯ ಪತ್ರಗಳನ್ನು ನೋಡ್ಕೊಂಡಿದ್ವಿ. ಒಂದು ಅಫಿಷಿಯಲ್ ಲೆಟರ್, ಇನ್ನೊಂದು ಪರ್ಸ್ನಲ್ ಲೆಟರ್. ಅಫಿಷಿಯಲ್ ಲೆಟರ್ ಇನ್ ದ ಸೆನ್ಸ್ ಪತ್ರ ವ್ಯವಹಾರ ಅಂದರೆ ವ್ಯವಹಾರ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆದ್ದರಿಂದ ಇಲ್ಲಿ ನಾವು ಪರ್ಸ್ನಲ್ ಲೆಟರ್ಲ್ಲಿ ನಾವೇನು ನೋಡ್ತೀವಿ ಅಂದರೆ, ಒಂದು ಕುಟುಂಬದ ನೋವು ನಲಿವುಗಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಡೆಸ್ತಕ್ಕಂತಹ ವ್ಯವಹಾರಗಳನ್ನು ನಾವು ಯಾವುದು ಖಾಸಗಿ ಪತ್ರಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರ್ತಕ್ಕಂಥ ಒಂದು ಕೆಲಸ, ತನಗೆ ಬೇಕಾಗಿರ್ತಕ್ಕಂತಹ ಒಂದು ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ನಡೆಸ್ಕೊಂಡು ಬರೀತಕ್ಕಂತಹ ಪತ್ರಗಳನ್ನು ವ್ಯವಹಾರ ಪತ್ರಗಳು ಅಂಥೇಳಿ ಕರಿತಾ ಹೋಗ್ತೀವಿ. ಈ ವ್ಯವಹಾರ ಪತ್ರಗಳು ಕೆಲವೊಂದಷ್ಟು ನಿಯಮಬದ್ಧಗಳಿಗೆ ಒಳಪಟ್ಟಿರ್ತವೆ, ಕಾನೂನು ಚೌಕಟ್ಟಿಗೂ ಕೂಡ ಒಳಪಟ್ಟಿರ್ತಕ್ಕಂಥವು. ಆದ್ದರಿಂದ ಕಾನೂನುಬದ್ಧವಾಗಿರ್ತಕ್ಕಂತಹ ವ್ಯವಹಾರ ಪತ್ರವನ್ನು ಯಾರು ಬರಿಬೋದು, ಎಂಥವ್ರು ಬರೆಯೋದು? ಪ್ರತಿಯೊಬ್ಬರು ಬರಿಬೋದು. ಉದ್ಯೋಗಿಯಲ್ಲಿ ಅಂದರೆ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಮೇಲಧಿಕಾರಿಗೆ ಪತ್ರವನ್ನು ಬರಿತಾ ಹೋಗ್ತಾನೆ. ಒಬ್ಬ ಸ್ಟೂಡೆಂಟು ತನ್ನ ಪ್ರಿನ್ಸಿಪಾಲ್ HODಗೆ ಬರಿತಾ ಹೋಗ್ತಾನೆ. ಕೆಲವು ಸಂದರ್ಭದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿ ತನಗೆ ಲೀವ್ ಬೇಕು ಅಂತ ಹೇಳಿ ತನ್ನ ಮೇಲಿನ ಅಧಿಕಾರಿಗೆ ಪತ್ರವನ್ನು ಬರಿತಾ ಹೋಗ್ತಾನೆ. ಯಾಕೆ? ಬಾಯಿ ಮಾತಿನ ಮೂಲಕವಾಗಿ ನಾವು ಹೇಳಿದ್ರು ಅದನ್ನು ನಾವೇನು ಮಾಡ್ತೀವಿ, ಬರವಣಿಗೆಯ ರೂಪದಲ್ಲಿ ಕೊಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದೊಂದು ದಾಖಲೆ, ದಟ್ ಈಸ್ ಪ್ರೂಫ್ ಆಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಬರವಣಿಗೆ ಮೂಲಕನೇ ಕೊಡಬೇಕಾಗತ್ತೆ. ಬರವಣಿಗೆ ಮೂಲಕವಾಗಿ ಕೊಟ್ಟಾಗ ಅದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಆದ್ದರಿಂದ ನಾವು ಇವತ್ತಿನ ಕಮರ್ಷಿಯಲ್ ಜಗತ್ತಿನಲ್ಲಿ ವ್ಯವಹಾರವನ್ನು ನಡೆಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆಗಲಿ ಅಥವಾ ಸೇಲ್ ಆ್ಯಂಡ್ ಬೈಯಿಂಗ್ ಆಗಲಿ ಅಥವಾ ಮಾಹಿತಿಯನ್ನು ಕೊಡೋದಾಗಲಿ ತೆಗೆದುಕೊಳ್ಳೋದಾಗಲಿ, ಲಾಭ ನಷ್ಟ ಎಂಥ ವಿಚಾರಗಳೇ ಇರಲಿ ಅವೆಲ್ಲವೂ ಕೂಡ ಪತ್ರಗಳ ಮೂಲಕವಾಗಿ ನಡೀತಾ ಹೋಗ್ತವೆ. ಆದ್ದರಿಂದ ವ್ಯಾಪಾರ ನಡೆಸ್ತಕ್ಕಂತಹ ಒಂದು ಸಂಸ್ಥೆ ಯಾವುದೇ ಆಗಲಿ ತನ್ನ ವ್ಯವಹಾರವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಪತ್ರಗಳ ಮೂಲಕವಾಗಿ ನಿಂತಿರ್ತದೆ. ಈಗ ಯಾವುದೋ ಒಂದು ಕಾಲೇಜು ತನ್ನ ಒಂದು ಕಾಲೇಜಿನ ಸುಪರ್ದಿಯ ಒಳಗಡೆ ಇನ್ನೊಂದು ಕೋರ್ಸನ್ನು ಓಪನ್ ಮಾಡಬೇಕು ಅಂತ ಹೇಳಿದಾಗಲೂ ಕೂಡ ಪತ್ರ ವ್ಯವಹಾರಗಳ ಮೂಲಕವಾಗಿ ಅದು ನಡೀತಾ ಹೋಗ್ತದೆ. ಈ ಪತ್ರ ವ್ಯವಹಾರಗಳ ಮೂಲಕವಾಗಿ ನಡೀತದೆ ಅಂತ ಹೇಳಿದ್ರೆ ಒಂದು ಅಥೆಂಟಿಕೇಷನ್ ಅನ್ನೋದಿರುತ್ತೆ. ಯಾವಾಗ ಅಥೆಂಟಿಕೇಷನ್ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಅದು ಪತ್ರದ ಮೂಲಕವಾಗಿ, ಪತ್ರ ಇನ್ ದ ಸೆನ್ಸ್ ಬರಹದ ಮೂಲಕವಾಗಿದ್ದಾಗ. ಈ ಬರಹ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಥೆಂಟಿಕೇಷನ್ ಅನ್ನೋದು ಸಿಗೋದೇ ಇಲ್ಲ. ಹಾಗೆ ನಾವಿವಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಮಾಹಿತಿಯನ್ನು ತಲುಪಿಸ್ಬೇಕಾದಾಗ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆ ಮಾಹಿತಿಗೆ ಅಷ್ಟೊಂದು ವ್ಯಾಲಿಡಿಟಿ ಆಗಲಿ ಸ್ಯಾಂಟಿಟಿ ಆಗಲಿ ಅನ್ನೋದು ಇರೋದಿಲ್ಲ. ಅದೇ ನೀವು ಬರಹದ ಮೂಲಕವಾಗಿ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಪತ್ರಕ್ಕೆ ಅಥವಾ ಆ ಬರಹಕ್ಕೆ ಒಂದು ಸ್ಯಾಂಟಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಏನೇನೆಲ್ಲ ಮಾಡ್ತೀವೋ ಅದೆಲ್ಲವೂ ಕೂಡ ಲಿಖಿತ ರೂಪದಲ್ಲಿದ್ದಾಗ ಅದಕ್ಕೆ ಒಂದು ಬೆಲೆಯೊಂದು ಸಿಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ನಲ್ಲಿ ಏನಾದರೂ ಕೆಲವೊಂದಷ್ಟು ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸಾಕ್ಷಿಯನ್ನು ನುಡಿತಾ ಇದ್ದಾನೆ ಅಂತ ಹೇಳಿದ್ರೆ ಬಾಯಿ ಮಾತಿನಲ್ಲಿ ಕೇಳೋದೇ ಇಲ್ಲ, ಅದು ದಾಖಲೆ ರೂಪದಲ್ಲೇ ಬೇಕಾಗ್ತದೆ. ಆ ದಾಖಲೆಯ ಮೂಲಕವಾಗಿ ನಾವು ಕೇಳ್ತಾ ಹೋಗ್ತೀವಿ. ಈಗ ಯಾವುದೋ ಒಂದು ಕಂಪನಿ ನಮಗೇನು ಮಾಡ್ತಾ ಇದೆ, ಮೇಲ್ ಮಾಡ್ತಾ ಹೋಗ್ತಾ ಇರತ್ತೆ. ಮೇಲ್ ಮಾಡೋದಕ್ಕೂ ಮುಂಚೆ ನಾವು ಆ ಕಂಪನಿಯವ್ರ ಹತ್ರ ಹೋಗಿ ಮಾತಾಡ್ಕೊಂಬಂದಿರ್ತೀವಿ. ನಿಮಗೆ ಇಂಥ ದಿನ ಹೀಗೆ ನಾವು ಕಳಿಸ್ಕೊಡ್ತೀವಿ ಏನೋ ಒಂದು ಪದಾರ್ಥದ ಬಗ್ಗೆ. ಬಟ್ ಬಾಯಿ ಮಾತಿನಲ್ಲಿ ನಮಗೆ ಒಪ್ಪಿಗೆ ಇಲ್ಲ. ಆವಾಗ ನಾವೇನು ಮಾಡ್ತೀವಿ, ಮೇಲ್ ಮೂಲಕನಾದರೂ ನೀವು ಕಳಿಸ್ಕೊಡಿ, ಈ ಡೇಟಲ್ಲಿ ನಾವು ಕಳಿಸ್ಕೊಡ್ತೀವಿ. ಅದಕ್ಕೆ ಆ ಡೇಟ್ ಮೇಲೆ ಒಂದು ಸ್ಯಾಂಟಿಟಿ ಇರುತ್ತೆ. ಅಂದರೆ ಆ ಬರವಣಿಗೆಗೆ ಒಂದು ಸ್ಯಾಂಟಿಟಿ ಅನ್ನೋದು ಬಂದ್ಬಿಡುತ್ತೆ. ಆ ಸ್ಯಾಂಟಿಟಿ ಬಂದಾಗ ಆ ಪತ್ರದಲ್ಲಿ ಅವನು ಏನು ಬರೆದಿರ್ತಾನೋ ಅದ್ರ ಪ್ರಕಾರವಾಗಿ ಅವನು ನಡ್ಕೋಬೇಕಾಗ್ತದೆ. ಇಲ್ಲ ನಾವು ಅವನ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ಬೋದು. ಈ ಕಾನೂನು ಕ್ರಮವನ್ನು ಜರುಗಿಸ್ಬೇಕು ಅಂತ ಹೇಳಿದ್ರೆ ನಮಗೆ ದಾಖಲೆ ಬೇಕು. ಆ ದಾಖಲೆಯಾಗಿ ನಿಂತ್ಕೊಳ್ಳೋದೇ ಪ್ರೂಫ್. ಯಾವುದು? ಬರವಣಿಗೆ ಅಥವಾ ಪತ್ರ ಇದು. ಸೊ ಅದಕ್ಕೋಸ್ಕರ ಬರವಣಿಗೆಗೆ ಅತಿ ಮಹತ್ವ ಅನ್ನೋದು ಇಲ್ಲಿ ಕಮರ್ಷಿಯಲ್ ಪರ್ಪಸ್ ಆಗಿ ಅತೀ ಬೆಲೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಈ ವಾಣಿಜ್ಯ ಪತ್ರಗಳನ್ನು ನಾವು ಯಾಕೆ ಬರೀಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸಗಳು ಆಗ್ತಾ ಹೋಗ್ತವೆ. ಆ ಕೆಲಸಗಳು ಆದಾಗ ಯಾವ ದಿನ, ಯಾವ ಡೇಟು, ಯಾವ ವ್ಯಕ್ತಿಯ ಮೂಲಕವಾಗತ್ತೆ, ಏನೇನೆಲ್ಲ ಆಗತ್ತೆ ಅನ್ನೋದನ್ನು ಒಂದು ಪತ್ರದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ಒಂದು ಪತ್ರದ
ಅಂಶಗಳು, ಅಂದರೆ ಒಂದು ಪತ್ರ ಅನ್ನೋದು ಯಾವ್ಯಾವ ಅಂಶಗಳ ಮೇಲೆ ನಿಂತಿರ್ತದೆ, ಅಂದರೆ ಒಂದು ಪತ್ರ ಯಾವ ಅಂಶಗಳನ್ನು ಅಥವಾ ಯಾವ ವಿವಿಧ ಅಂಗಗಳನ್ನು ಹೊಂದಿರುತ್ತೆ ಅನ್ನೋದನ್ನು ಪತ್ರದ ಫಾರ್ಮೆಟನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಪತ್ರದ ಫಾರ್ಮೆಟನ್ನು ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು 11 ಪಾಯಿಂಟ್ ಅಥವಾ 12 ಪಾಯಿಂಟ್ಗಳಿದೆ. 12 ಪಾಯಿಂಟ್ಗಳನ್ನು ಏನು, ಒಂದು ತಲೆಬರಹ ಅಥವಾ ಶಿರೋನಾಮೆ, ಇದನ್ನು ನಾವು ಟೈಟಲ್ ಅಂತ ಹೇಳಿ ಕರಿತೀವಿ. ಪತ್ರದ ಸಂಖ್ಯೆ, ರೆಫರೆನ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಡೇಟ್, ವಿಳಾಸ ಅಂದರೆ ಟು ಅಂತ ಹೇಳಿ ಕರಿತೀವಲ್ಲ ಅದು. ಆಮೇಲೆ ಗೌರವ ಸಂಬೋಧನೆ, ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮ್ಯಾಡಮ್ ಅಂತ ಹೇಳಿ ಕರಿತೀವಲ್ವ, ಅಥವಾ ಮಾನ್ಯರೇ ಅಂತ ಹೇಳಿ ಕರಿತೀವಲ್ವ, ಅದನ್ನು ಗೌರವ ಸಂಬೋಧನೆ ಅಂತ ಹೇಳಿ ಕರಿತೀವಿ. ವಿಷಯ ಮತ್ತು ಉಲ್ಲೇಖ, ಅಂದರೆ ನಾವು ಏನು ವಿಷಯ ಇಟ್ಕೊಂಡು ಪತ್ರ ಬರಿತಾ ಇದ್ದೀವಿ, ಸೊ ಪತ್ರ ಬರೆದ ಮೇಲೆ ಉಲ್ಲೇಖ, ಯಾವುದಕ್ಕೆ ಸಂಬಂಧಪಟ್ಟಂಗೆ ಈ ಪತ್ರವನ್ನು ಬರಿತಿದ್ದೀವಿ ಅದನ್ನು ಉಲ್ಲೇಖ. ಆಮೇಲೆ ಪತ್ರದ ಒಡಲು ಅಂದರೆ ಬಾಡಿ ಆಫ್ ದ ಲೆಟರ್. ಸೊ ಇದರ ಒಳಗಡೆ ವಿಷಯ ಅಂದರೆ ಒಂದು ಸ್ವರೂಪವನ್ನು, ಅಂದರೆ ವಿಷಯ ವಿಸ್ತಾರವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಔಪಚಾರಿಕ ಮುಕ್ತಾಯ ಅಂದರೆ ಧನ್ಯವಾದ, ವಂದನೆಗಳು ಅಂತ ಹೇಳಿ ಕರಿತೀವಲ್ವ, ಅದನ್ನು ಔಪಚಾರಿಕವಾಗಿ ಮುಕ್ತಾಯ ಮಾಡ್ತೀವಿ. ಅದಾದಮೇಲೆ ಸಹಿ ಮತ್ತು ಪದನಾಮ. ಸಹಿ ಕೊನೆಯದಾಗಿ ಇಂತಿ, ಇತಿ ಅಂತ ಹೇಳಿ ಕರಿತೀವಲ್ಲ, ಅಲ್ಲಿ ಸೈನ್ ಅಂತಕ್ಕಂಥದ್ದು. ಅದಾದಮೇಲೆ ಆದ್ಯಕ್ಷರಗಳು, ಇಲ್ಲಿ ಯಾರಿಂದ ಹೋಗಿರ್ತದೆ ಅಥವಾ ಈ ಪತ್ರ ಯಾರಿಂದ ಬರೆಸ್ಕೊಂಡಿರುತ್ತಲ್ಲ ಅವರ ಇನ್ಷಿಯಲ್ಗಳಿರುತ್ತೆ. ಈಗ SK, RK ಈ ಥರ ಇನ್ಷಿಯಲ್ಗಳಿರ್ತವೆ, ಇದನ್ನು ಆದ್ಯಕ್ಷರಗಳು ಅಂಥೇಳಿ ಕರಿತೀವಿ. ಆಮೇಲೆ ಅಡಕಪತ್ರಗಳು. ಈ ಅಡಕಪತ್ರಗಳು ಅಂತ ಹೇಳಿದ್ರೆ ಈ ಪತ್ರವನ್ನು ಕಳಿಸ್ತಾ ಇದ್ದೀವಲ್ಲ, ಕಳಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ನಾವು ಯಾವ ದಾಖಲೆಗಳನ್ನು ಕಳಿಸಿರ್ತೀವಲ್ವ ಅದನ್ನು ಅಡಕಪತ್ರಗಳು ಅಂತ ಹೇಳಿ ಕರಿತವೆ. ಅದಾದಮೇಲೆ ಪ್ರತಿಗಳು. ಸೊ ಈ ಪ್ರತಿ ಎಲ್ಲಿಗೆ ಹೋಗಿರುತ್ತೆ ಅಂದರೆ ಈ ಲೆಟರ್ ಯಾರ್ಯಾರಿಗೆ ಹೋಗಿರತ್ತೆ ಅನ್ನೋದನ್ನು ಪ್ರತಿಗಳು ಅಂತ ಹೇಳಿ ಕರಿತೀವಿ. ಅಂದರೆ ಇದನ್ನು ಒಂದು ಫಾರ್ಮೆಟಲ್ಲಿ ನಾವು ನೋಡ್ತೀವಿ ಅನ್ನೋದಾದರೆ, ಎಕ್ಸಾಂಪಲ್ ಇಲ್ಲೇ ಈಗ ತಲೆಬರಹ ಅಥವಾ ಶಿರೋನಾಮೆ ಟೈಟಲ್ ಅಂಥೇಳಿ ಕರಿತೀವಿ. ಸಿಂಪಲ್ಲಾಗಿ ಹೇಳೋದಾದರೆ ಈ ಟೈಟಲ್ ಏನು ಅಂದರೆ ಯಾರಿಂದ ಹೋಗ್ತಾ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಲೆಟರ್ ಹೆಡ್ ಅಂಥೇಳಿ ಕರಿತೀವಿ. ಈ ಲೆಟರ್ ಹೆಡ್ಡಲ್ಲಿ ಇಲ್ಲಿ ಸಂಸ್ಥೆ ಹೆಸರಿರುತ್ತೆ, ಸಂಸ್ಥೆ ಅಡ್ರೆಸ್ ಇರುತ್ತೆ. ಇದನ್ನು ನಾವೇನಂತ ಕರಿಬೋದು ಅಂತ ಹೇಳಿದ್ರೆ ನೇರವಾಗಿ ಫ್ರಮ್ ಅಂಥೇಳಿ ಕರಿಬೋದು. ಈ ಫ್ರಮ್ನ ಮೂಲ ಅನ್ನೋದನ್ನು ಈ ಲೆಟರಲ್ಲಿ ನಾವು ಗಮನಿಸ್ಬಿಟ್ಟಿರ್ತೀವಿ, ನೋಡಿರ್ತೀವಿ, ಅಲ್ಲಿಂದ ಪತ್ರ ಬಂದಿದೆ ಅನ್ನೋದು ಗೊತ್ತಾಗ್ಬಿಡತ್ತೆ. ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಇದ್ರ ಮೂಲಕ ಅಂದರೆ ಇಲ್ಲಿ ಬರ್ತೀವಿ ನೋಡಿ, ಸುವರ್ಣ ಸಿಲ್ಕ್ ಹೌಸ್, ಕೆಂಪೇಗೌಡ ನಗರ, ಬ್ಯಾಂಗ್ಳೂರು. ಇದನ್ನು ಟಾಕ್ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಇದು ಒಂದು ಪತ್ರ ಅಂದರೆ ಒಂದು ಪೇಜ್ ಅಂತ ಹೇಳಿ ಅಂದ್ಕೊಳ್ಳೋಣ. ಸೊ ಇಲ್ಲಿ ಟೈಟಲ್ ಬಂದ್ಬಿಡ್ತು. ಟೈಟಲ್ ಏನು ತೊಗೊಳ್ಳೋಣ, ಇಲ್ಲೇ ಸುವರ್ಣ ಸಿಲ್ಕ್ ಹೌಸ್ ಆಯ್ತಲ್ಲ. ಸೊ ಇಲ್ಲಿ ನಾವೇನು ನೋಡ್ತೀವಿ, ಪತ್ರ ಸಂಖ್ಯೆಯನ್ನು ನೋಡ್ತೀವಿ. ಪತ್ರ ಸಂಖ್ಯೆ ಏನು, ಇಲ್ಲಿ 1, ಆಮೇಲೆ ಡೇಟನ್ನು ಬರಿತೀವಿ. ಸೊ ಡೇಟ್ ಬರೆದಾಗ ಪತ್ರ ಸಂಖ್ಯೆ, ಈಗ ಅದನ್ನು ಆಮೇಲೆ ಹೇಳ್ತೀನಿ. ಸೊ ಆಮೇಲೆ ಇದು ದಿನಾಂಕ, ಇದು ಎದುರುಗಡೆನೇ ಬರುತ್ತೆ. ಸೊ ದಿನಾಂಕ ಇಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಪತ್ರ ಸಂಖ್ಯೆ ಮತ್ತು ದಿನಾಂಕ ಯಾಕೆ ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಇದು ಪತ್ರ ಸಂಖ್ಯೆ 1, 2, 3, 4, 5. ಈಗ ಒಂದು ಎಕ್ಸಾಂಪಲ್ ಯಾವುದೋ ಒಂದು ಮಿನಿಸ್ಟ್ರಿಗೆ ಬರೆದಿರ್ತೀವಿ ಒಂದು ಪತ್ರ. ಈಗ ಜವಳಿ ಖಾತೆನೇ ತೊಗೊಳ್ಳೋಣ, ಯಾವುದೋ ಸುವರ್ಣ ಸಿಲ್ಕ್ಸ್ ಅಂದರೆ ಜವಳಿಗೆ ಸಂಬಂಧಪಟ್ಟಿರೋದು. ಸೊ ಇವ್ರಿಗೆ ನಾವೊಂದು ಏನು ಮಾಡ್ತೀವಿ, ಒಂದು ಆಫೀಸನ್ನು ಓಪನ್ ಮಾಡಬೇಕು ಅಂದರೆ ನಾವೊಂದು ಬಟ್ಟೆ ಅಂಗಡಿ ಓಪನ್ ಮಾಡಬೇಕು ಅಂತ ಹೇಳಿ ಇವ್ರಿಗೊಂದು ಪತ್ರ ಬರ್ತಿದ್ದೀವಿ. ಸೊ ಪತ್ರ ಬರೆದಾಗ ನಾವೇನು ಮಾಡ್ತೀವಿ, ಅಲ್ಲಿ ಪತ್ರ ಸಂಖ್ಯೆಯನ್ನು ಕೊಟ್ಟಿರ್ತೀವಿ. ಈ ಪತ್ರ ಸಂಖ್ಯೆ ಅಲ್ಲಿ 1 ಮತ್ತು ಡೇಟ್ ಹಾಕಿರ್ತೀವಿ. ಡೇಟ್ ಹಾಕಿರೋದ್ರಿಂದ ಅವ್ರಿಗೆ ಆ ಪತ್ರ ಹೋಗಿರುತ್ತೆ. ಅವರು ಆಮೇಲೆ ಏನು ಮಾಡ್ತಾರೆ, ನಮಗೆ ರಿಟರ್ನ್ ಆ ಪತ್ರಕ್ಕೆ ಒಂದು ಉತ್ತರವನ್ನು ಕೊಟ್ಟು ಒಂದು ಪತ್ರ ಬರೆದಿರ್ತಾರೆ. ಆಮೇಲೆ ನಾವು ಇನ್ನೊಂದು ಪತ್ರ ಬರಿತೀವಿ, ಯಾರು ಆ ಪತ್ರಕ್ಕೆ ಉತ್ತರ ಬಂದಿರುತ್ತಲ್ಲ ಆ ಉತ್ತರಕ್ಕೆ ಇನ್ನೊಂದು ಪತ್ರ ಬರಿತೀವಿ. ಆವಾಗ ನಾವು ಪತ್ರ ಸಂಖ್ಯೆ ಏನು ಮಾಡ್ಕೊಳ್ತೀವಿ, 2 ಹಾಕ್ಕೊಳ್ತೀವಿ. ಅಂದರೆ ಈ ಮಿನಿಸ್ಟ್ರಿಯವರು ನಮ್ಮ ಕಡೆಯಿಂದ ಬಂದಿರತಕ್ಕಂತಹ ಪತ್ರವನ್ನು ಏನು ಮಾಡ್ತಾರೆ, ಆರ್ಡ್ರ್ ವೈಸಾಗಿ ಜೋಡಿಸ್ಕೊಳ್ತಾ ಹೋಗ್ತಾರೆ, 1, 2, 3, 4. ಆಮೇಲೆ ನಾವು ಯಾವುದೋ ಒಂದು ಪತ್ರ ಉಲ್ಲೇಖದಲ್ಲಿ ಏನು ಮಾಡಿರ್ತೀವಿ, ಪತ್ರ ಸಂಖ್ಯೆಯನ್ನು ಹಾಕ್ಬಿಟ್ಟಿರ್ತೀವಿ. 3ನೇ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ, 4ನೇ ಪತ್ರ ಅಂದರೆ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅವ್ರು ಏನು ಮಾಡ್ತಾರೆ, ಆ ಪತ್ರ 3ನೇದನ್ನು ಎತ್ಕೋತಾರೆ, ನೋಡ್ತಾರೆ, ಹೌದು ಇದಕ್ಕೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಪತ್ರ ಸಂಖ್ಯೆ ಯಾಕೆ ಬೇಕು ಅಂತ ಹೇಳಿದ್ರೆ, ಕ್ರೊನಾಲಜಿಕಲ್ ಆಗಿ ಆರ್ಡ್ರಾಗಿ ಜೋಡಿಸ್ಕೊಳ್ಳೋದಕ್ಕೆ, ಆಮೇಲೆ ನಾವು ಬರೆದಿರ್ತಕ್ಕಂಥದ್ದಕ್ಕೆ ಪ್ರತಿಯಾಗಿ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಆ ಪತ್ರವನ್ನು ಎತ್ಕೋಬೇಕು. ಆಯಿತಾ. ಆಮೇಲೆ ದಿನಾಂಕ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಈ ಒಂದು ಪತ್ರ ಯಾವ ದಿನದಿಂದ ಹೋಗಿದೆ, ಅಂದರೆ ಈ ಪತ್ರ ಯಾವತ್ತು ಅವ್ರು ಬರೋದ್ರು ಅನ್ನೋದನ್ನು ಯಾವ್ದು ತಿಳಿಸುತ್ತೆ ಅಂತ ಹೇಳಿದ್ರೆ ದಿನಾಂಕ ತಿಳಿಸ್ತಾ ಹೋಗುತ್ತೆ. ಅದಾದಮೇಲೆ ಇಲ್ಲೇ ನಾವು ಅದ್ರ ಕೆಳಗಡೆ ಏನು ಮಾಡ್ತೀವಿ, ಇವರಿಗೆ ಅಂತ ಹೇಳಿ ಕಳಿಸ್ತೀವಿ. ಅಂದರೆ ಇಲ್ಲಿ ಅಡ್ರೆಸ್ ಬರಿತೀವಿ, ಇದು ಅಡ್ರೆಸ್.
ಇದು ನಿಜವಾಗಿರ್ತಕ್ಕಂಥ ಅಡ್ರೆಸ್, ಯಾರಿಗೆ ಹೋಗಬೇಕು ಅನ್ನೋದು. ಮೇಲ್ಗಡೆ ಎನ್ವೆಲಪ್ ಕವರ್ ಮೇಲೂ ಬರೆದಿರ್ತೀವಿ, ಆದರೆ ಒಳಗಡೆಗೆ ಪರ್ಟಿಕ್ಯುಲರಾಗಿ ಇಂಥರ್ಗೆ ಹೋಗಬೇಕು ಅನ್ನೋದನ್ನು ನಾವು ಎಲ್ಲಿ ತೋರಿಸಿರ್ತೀವಿ, ಇವರಿಗೆ ಅನ್ನೋದನ್ನೇ ತೋರಿಸಿರ್ತೀವಿ. ಈಗ ಜವಳಿ ಮಿನಿಸ್ಟ್ರಿ, ಅಲ್ಲಿ ಇರ್ತಕ್ಕಂಥ ಮಿನಿಸ್ಟ್ರಿಗೆ ನೇರವಾಗಿ ಬರೆದಿರ್ತೀವಿ ಮಿನಿಸ್ಟ್ರು ಅಂದರೆ ಅವ್ರ ಹೆಸರು ಹಾಕ್ಬಿಟ್ಟು ಅವರು ಜವಳಿ ಖಾತೆ ಸಚಿವರು, ಮಾನ್ಯ ಕರ್ನಾಟಕ ಸರ್ಕಾರ, ಬ್ಯಾಂಗ್ಳೂರು ಅಂದರೆ ನೇರವಾಗಿ ಅವ್ರಿಗೆ ಹೋಗಿ ತಲುಪುತ್ತೆ, ಬೇರೆಯವ್ರಿಗೆ ಹೋಗೋದೇ ಇಲ್ಲ. ಆಯಿತಾ? ಅದಾದಮೇಲೆ ನಾವು ಯಾರೊಬ್ಬ ಸಚಿವರಿಗೆ ಬರೀತಿದ್ದೀನಿ ಅಂತ ಹೇಳಿದ್ರೆ ಅವನು ನಮಗಿಂತ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರೋದು, ನಾವು ಅವರಿಗೆ ಏನಂತ ಕರಿತೀವಿ, ಮಾನ್ಯರೇ ಅಂಥೇಳಿ ಸಂಬೋಧನೆ ಮಾಡಬೇಕಾಗತ್ತೆ. ಅದಾದಮೇಲೆ ವಿಷಯ ಏನು ಅಂತ ಹೇಳಿದ್ರೆ, ನಾವು ಒಂದು ಈ ರೀತಿಯಾಗಿರ್ತಕ್ಕಂತಹ ಒಂದು ಮಾರಾಟ ಮಳಿಗೆಯನ್ನು ತೆರಿಬೇಕು ಅಂತ ಅಂದ್ಕೊಂಡಿದ್ದೇವೆ ಅನ್ನೋದರ ಕುರಿತು ಒಂದು ಪತ್ರ, ಇದನ್ನು ವಿಷಯವಾಗಿ ಕೊಡ್ತೀವಿ. ಆಮೇಲೆ ಇಲ್ಲಿ ಉಲ್ಲೇಖ ಮಾಡ್ಕೊಳ್ಳಬಹುದು ಅಥವಾ ಮಾಡ್ಕೊಳ್ಳೋದನ್ನು ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಬರ್ಕೋಬೋದು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದು, ಜವಳಿ ಅಂದರೆ ಮಾರಾಟ ಮಳಿಗೆಯನ್ನು ತೆರೆಯುವ ಕುರಿತು ಅಂಥೇಳಿ ಒಂದು ಉಲ್ಲೇಖವನ್ನು ಹಾಕ್ಕೋಬೋದು. ಸೊ ಇದೆಲ್ಲ ಆದಮೇಲೆ ನಮಗೆ ನೆಕ್ಸ್ಟ್ ಬರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬಾಡಿ ಆಫ್ ದ ಲೆಟರ್. ಇದೇ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಥವನಾಗಿರ್ತಕ್ಕಂಥ ನನ್ನ ಹೆಸರನ್ನು ಹಾಕ್ಕೊಂಡು ನಾನು ಇಂತಹ ಒಂದು ಮಾರಾಟ ಮಳಿಗೆಯನ್ನು ತೆರಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ, ಅದಕ್ಕಾಗಿ ನಾನು ಈ ಒಂದು ಏರಿಯಾದಲ್ಲಿ ಇಂತಹ ಒಂದು ಜಾಗದಲ್ಲಿ ಅಂತ ಅಂದ್ಕೊಂಡಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರೆಂಟ್ ಅಗ್ರಿಮೆಂಟ್ ಆಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ವಿಷಯಗಳೇನಿರ್ತವೆ ಅದೆಲ್ಲವನ್ನು ಒದಗಿಸ್ಕೊಂಡು ಈ ಪತ್ರವನ್ನು ನಾನು ನಿಮಗೆ ಬರಿತಾ ಇದ್ದೇನೆ. ನೀವು ಇದಕ್ಕೆ ದಯಮಾಡಿ ಏನು ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನನ್ನು ಕೊಡಬೇಕು. ಸೊ ಆದ್ದರಿಂದ ನಿಮ್ಮಲ್ಲಿ ವಿನಂತಿ ಅಂತ ಹೇಳಿ ಕೇಳಿಕೊಂಡು ಒಂದು ಬಾಡಿಯನ್ನು ಬರಿತೀವಿ. ಬರೆದ ಮೇಲೆ ಅಲ್ಲಿಗೆ ಮುಗೀತದೆ. ಅದಾದ ಮೇಲೆ ಕೊನೆಯದಾಗಿ ಏನು ಬರೀಬೇಕು, ಈ ಪತ್ರ ಆದಮೇಲೆ ಇಲ್ಲಿ ವಂದನೆಗಳೊಂದಿಗೆ, ಇದು ಮೇಯ್ನ್ ಬರಬೇಕಾಗಿರ್ತಕ್ಕಂಥದ್ದು. ವಂದನೆಗಳೊಂದಿಗೆ ಆದಮೇಲೆ ಈ ಕಡೆ ನಾವು ಇಂತಿ ಅಂತ ಹೇಳಿ ಬರಿತೀವಿ. ಇಲ್ಲಿ ನಮ್ಮ ಸೈನನ್ನು ಹಾಕ್ತೀವಿ, ಏನೋ ಒಂದು ಸೈನ್ ಹಾಕ್ತೀವಿ. ಅದಾದ ಮೇಲೆ ಇಲ್ಲೇ ಕೆಳಗಡೆ ಈ ಪತ್ರವನ್ನು ಬರೆದಿರ್ತಕ್ಕಂಥವ್ರ ಇನ್ಷಿಯಲ್, ಏನೋ ಒಂದು ಇನ್ಷಿಯಲ್ ಇರುತ್ತೆ, ಅದನ್ನು ಆದ್ಯಾಕ್ಷರಗಳು ಅಂಥೇಳಿ ಕರಿತೀವಿ. ಆಮೇಲೆ ಇಲ್ಲಿ ಅಡಕಗಳು ಅಂಥೇಳಿ ಕರಿತೀವಿ. ಅಡಕಗಳು ಏನೇನು ಮೆನ್ಷನ್ ಮಾಡಿದ್ದೀವಿ ಇದರೊಳಗಡೆ, ಲ್ಯಾಂಡ್ ಅಗ್ರಿಮೆಂಟ್, ರೆಂಟ್ ಅಗ್ರಿಮೆಂಟ್, ಈ ರೀತಿ ಏನೇನು ದಾಖಲಾತಿಗಳಿರ್ತೋ ಅದೆಲ್ಲವನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಿರ್ತೀವಿ. ಇದು ಕೆಳಗಡೆ ಪ್ರತಿಗಳು ಅಂತಲೂ ಬರುತ್ತೆ. ಪ್ರತಿಗಳು ಎಲ್ಲೆಲ್ಲಿಗೆ ಹೋಗಿರುತ್ತೆ, ಒಬ್ಬ ಮಿನಿಸ್ಟ್ರಿಗೆ ಹೋಗಿರುತ್ತೆ, ಅದಾದಮೇಲೆ ಕಮಿಷ್ನರ್ಗೆ ಹೋಗಿರುತ್ತೆ, ಎಕ್ಸಾಂಪಲ್ ಸುಮ್ಮನೆ, ಆಮೇಲೆ ಸೆಕ್ರೆಟ್ರಿಗೆ ಹೋಗಿರುತ್ತೆ, ಇಷ್ಟು ಜನಕ್ಕೆ ಈ ಪತ್ರ ಹೋಗಿರುತ್ತೆ ಅನ್ನೋದನ್ನು ಪ್ರತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ವ್ಯಾವಹಾರಿಕ ಪತ್ರದ ಒಂದು ಸಾಮಾನ್ಯವಾಗಿ ಇರಬೇಕಾಗಿರ್ತಕ್ಕಂಥ ಅಂಶಗಳು. ಸೊ ಇದ್ರ ಮೂಲಕವಾಗಿ ವ್ಯವಹಾರ ಪತ್ರದ ಒಂದು ಸಾಮಾನ್ಯ ಅಂಶಗಳು ಮತ್ತು ಒಂದು ವ್ಯವಹಾರ ಪತ್ರ ಅನ್ನೋದು ಹೇಗಿರುತ್ತೆ ಅನ್ನೋದು ನಾನು ಸಿಂಪಲಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.